ಚಾಲಕರು ಓನರ್ಸು ಭಾಳ ವರ್ಷದಿಂದ ಇಲ್ಲಿ ಪ್ಯಾಸೆಂಜರ್ಸ್ಗೆ ಸರ್ವಿಸ್ ಕೊಡ್ತಾ ಇದ್ದಂಥವರು. ಆಮೇಲೆ ಅಲ್ಲಿ ಅವರು ಮೂಗು ನೇರವಾಗಿ ಅವ್ರು ಮಾತಾಡ್ತಾಯಿದ್ರು, ಇವ್ರಿಗೆ ಮಾತಾಡ್ತಾಯಿದ್ರು. ಅದಕ್ಕೆ ನಾನೇ ಖುದ್ದಾಗಿ ಒಂದ್ಸಲಿ ನೋಡ್ತೀನಿ ಅಂತ ಹೇಳಿದೆ. ನಾನೀಗ ಬಂದು ಬೆಳಿಗ್ಗೆ ನಾನು ನಮ್ಮ ರಮೇಶ್ ಅಡಿಷನಲ್ ಕಮಿಷನರು ಇಲ್ಲಿ ಡಿ ಸಿ ಪಿ ಹತ್ರ ಕೂಡ ಮಾತಾಡ್ತಾರೆ. ಇಲ್ಲಿ ಬಂದು ನೋಡಿದ್ರೆ ಪಬ್ಲಿಕ್ಗೆ ಈಗ ಇವ್ರು ಮಾಡಿರೋದ್ರಿಂದ ಪಬ್ಲಿಕ್ಗೆ ಸಾಕಷ್ಟು ಇನ್ಕನ್ವೀನಿಯನ್ಸ್ ಆಗುತ್ತೆ. ಆಮೇಲೆ ಇವ್ರನ್ನ ತೆಗೆದು ಬೇರೆ ಪ್ರೈವೇಟ್ ಕಂಪ್ನಿಯವರಿಗೆಲ್ಲ ಕೂಡ ಕೊಟ್ಟಿದ್ದಾರೆ. ಆಮೇಲೆ ನಮ್ಮ BMTC ಬಸ್ಸುಗಳು AC ಬಸ್ಸುಗಳು ಬರೀ 300 ರೂಪಾಯಿ ತೊಗೊಂಡು ನಾವು ಬೆಂಗಳೂರಲ್ಲಿ ಬಿಡ್ತಾಯಿದ್ದೀವಿ. ಒಂದು ಬರೀ 300 ರೂಪಾಯಿಗೆ. ಈಗೇನಾಗುತ್ತೆ, ಅವರೆಲ್ಲ ಟ್ಯಾಕ್ಸಿಲಿ ಹೋಗುತ್ತೆ. ಎಷ್ಟು ದೂರ ಯಾರು ಬರ್ತಾರೆ? ಲಗೇಜ್ ಎತ್ಕೊಂಡು, ಮಕ್ಕಳನ್ನ ಎತ್ಕೊಂಡು, ವಯಸ್ಸಾಗಿರೋರು ಯಾರು ಬರ್ತಾರೆ? ಅವ್ರು 2,000, 3,000, 4,000 ಕೊಡಬೇಕಾಗ್ತದೆ. ಇದರಿಂದ ಇವರು ಏನೊಂದು ಪಾಲಿಸಿ ಮಾಡ್ಕೊಂಡಿದ್ದಾರೆ. ಇದು ಜನ ಅನುಕೂಲ ಆಗೋದಿಲ್ಲ. ಇಂಡಿವಿಜುವಲ್ ಟ್ಯಾಕ್ಸಿ ಓಡಿಸ್ತಾ ಇರ್ತಕ್ಕಂಥದ್ದೇ ಇದು ಕಷ್ಟ ಆಗುತ್ತೆ. ಯಾರೋ ದೊಡ್ಡ ದೊಡ್ಡ ಕಂಪ್ನೀಸ್ ಅನುಕೂಲ ಆಗುತ್ತೆ. ಅದನ್ನು ಅವ್ರು ಹೇಳಿದ್ದೀನಿ, ನೋಡೋಣ ಏನು ಮಾಡ್ತಾರೆ. ಸೊಲ್ಯೂಷನ್ ಏನು ಸರ್? ಇದಕ್ಕೆ ಸೊಲ್ಯೂಷನ್ ಬೇಕಲ್ಲ. ಸೊಲ್ಯೂಷನ್ ಅವ್ರು ಮಾಡಬೇಕು. ಇಷ್ಟು ವರ್ಷ ಇದ್ದಕ್ಕೆ ಅವಕಾಶ ಮಾಡಿಕೊಡ್ಬೇಕು. ದೊಡ್ಡ ದೊಡ್ಡ ಕಂಪ್ನಿ ಹೇಳತ್ತಂದ್ರೆ ಇವರು ಬಡವರೆಲ್ಲ ಎಲ್ಲ ಹೋಗ್ಬೇಕು ಪಾಪ. ಆಮೇಲೆ ನಮ್ಮ BMTC ಬಸ್ಸಲ್ಲಿ 300 ರೂಪಾಯಿ ಹೋಗ್ತಾರೆ ಬೆಂಗಳೂರಿಗೆ. AC ಬಸ್ಸಲ್ಲಿ ಅವರು ಟ್ಯಾಕ್ಸಿಲಿ ಹೋದ್ರೆ ಎಷ್ಟಾಗುತ್ತೆ? 2,000, 5,000, 6,000 ಕೊಡಬೇಕು ಸರ್. ಅಂದರೆ ನಾವು ಬರೀ 300 ರೂಪಾಯಿ ಕರ್ಕೊಂಡು ಹೋಗ್ತೀವಿ ಸರ್. T1 ಡೊಮೆಸ್ಟಿಕ್ ಫ್ಲೈಟ್ಸು ತುಂಬ ಬರುವಂಥದ್ದು, ತುಂಬ ಜನ ಫ್ಲೋಯಿಂಗ್ ಇರೋದು. ಇಲ್ಲೇ BMTCಗಳು ಕಡಿಮೆ ಆಗಿವೆ. ಟ್ಯಾಕ್ಸಿ ನಾವು ಹಾಕ್ತೀವಿ, ಎಷ್ಟು ಬೇಕಾದ್ರೆ ಹಾಕ್ತೀವಿ. ನಮಗೆ 14 ಬೇ ಇತ್ತಲ್ಲ, 7 ಬೇ ಕಡಿಮೆ ಮಾಡಿಬಿಟ್ಟಿದ್ದಾರೆ. 7 ಬೇ ಕಡಿಮೆ ಮಾಡಿದ್ದಾರೆ. ಅಲ್ಲಿ ಬೇರೆ ಕಮರ್ಷಿಯಲ್ ಇದಕ್ಕೆಲ್ಲ ಕೊಟ್ಬಿಟ್ಟಿದ್ದಾರೆ. ಅವ್ರ ಉದ್ದೇಶ ನೀವೇ ಏನು ನೀವು ಸರ್ಕಾರದಿಂದ ಏನು ಹೇಳ್ತೀರಾ ಸರ್? ಸರ್ಕಾರದ ಚೀಫ್ ಸೆಕ್ರೆಟರಿ ಇದಕ್ಕೆ ಕೇರ್ ಮಾಡ್ತಾರೆ. ಚೀಫ್ ಸೆಕ್ರೆಟರಿ ಹತ್ರ ಮಾತಾಡ್ತಾರೆ. ಇದು ಏರ್ಪೋರ್ಟ್ ಅಥಾರಿಟಿಗೆ ನಮ್ಮ ಚೀಫ್ ಸೆಕ್ರೆಟರಿ ಕೇರ್ ಮಾಡ್ತಾರೆ. ಅವರ ಮೊನ್ನೆ ಮೀಟಿಂಗ್ ಮಾಡಿರ್ಬೇಕು. ನಾನು ಮಾತಾಡ್ತೀನಿ ಸರ್. ಈಗ ನಿನ್ನೆ MP ಅವ್ರು ಬಂದಿದ್ರು, ಮಾಡಬೇಕು ಅಂತ ಹೇಳಿದ್ರು. ಇವತ್ತು ತಮ್ಮ ದೆಹಲಿಯಿಂದ ನನಗೆ ಫೋನ್ ಮಾಡಲಿ ಮಾತಾಡಿದ್ರು. ನಾನು ಮಾತಾಡಿದ್ದೀನಿ.